ಇದು ಸತ್ಯಮೂರ್ತಿ ಅವ್ರದ್ದು ಒಂದು ವರದಿನೂ ಕೂಡ ಬಂದಿತ್ತು ರೀ. ಇದು ಒಂದು ಪ್ಲ್ಯಾನ್ ಅಲ್ಲ, ಇದೊಂದು ಏನದು ಬೇಕಂತಲೇ ವ್ಯವಸ್ಥಿತವಾಗಿ ಮಾಡಿ ರಾಮ ಮಂದಿರ ಇರ್ಬೋದು, ಬರುವಂಥ ಇಲೆಕ್ಷನಲ್ಲಿ ಮೋದಿಯವರೇ ಆಗಿರ್ಬೋದು ಅಥವಾ ಅಲ್ಲಿಯ ಗೌರ್ಮೆಂಟ್ ಆಗಿರೋದು ಅದು ಬೆಳೆಸಬೇಕು, ಯೋಗಿಯವರ ಗೌರ್ಮೆಂಟ್ ಬೆಳೆಸಬೇಕು ಒಂದು ಹಿನ್ನೆಲೆಯನ್ನು ಇಟ್ಕೊಂಡಿದ್ದಲ್ಲ ಆಗೈತಿ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನು ನಮ್ಮ ರಾಮನ ಅಸ್ಮಿತೆ, ಅದು ಹಿಂದೂ ಧರ್ಮದ ಅಸ್ಮಿತೆ, ಅವನ ಮೇಲೆ ಒಂದು ಆ ಮಂದಿರದ ಮೇಲೆ ಒಂದು ಕಳಂಕ ತರಬೇಕು ಅಂತೇಳಿ ಕೆಲಸ ಮಾಡೋಕ್ಕಂತಾರೆ. ಈ ಕೆಲಸ ಈಗ ಆಗಂಗಿಲ್ಲ, ಯಾಕಂದ್ರೆ ಹಿಂದೂಗಳು ಜಾಗೃತರಾಗ್ಯಾರ. ಯಾಕಂದ್ರೆ 500 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನದಲ್ಲಿ ಒಳಗೆ ಈ ಥರದ ಸಂಗತಿಗಳಾಗಿದ್ದು ಭಾಳ ಖೇದನೀಯ. ಯಾಕಂದರೆ ಅದು ಕಳು ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಕೆಲಸಗಾರರು ಅದನ್ನು ಮಾಡಿದ್ದಾರೆ. ಸಹಜವಾಗಿ ಎಲ್ರಿಗೂ ದುಡ್ಡಿನ ಆಸೆ, ಆಮ್ಯಾಗೆ ಅಲ್ಲಿ 100 ವರ್ಷಗಳ ಕಾಲ ಏನು ನಮ್ಮದು ಮೊನ್ನೆ ಇದು ಆಯಿತು, ಏನು ಗಂಗಾ ಸ್ಥಾನ ಎಲ್ಲ ಆದಾಗ ಆ ಸಮಯದಲ್ಲಿ ಸಾಕಷ್ಟು ಜನ ಹರಿದು ಬಂದಿತ್ತಲ್ಲಿ, ಸಾಕಷ್ಟು ದುಡ್ಡುಗಳು ಕೂಡ ಬಂದಿತ್ತು. ಇದರಿಂದ ಅವ್ರಿಗೆ ಏನು ಅನ್ನಿಸ್ತಾ, ಅದು ಸ್ವಲ್ಪ ಮನುಷ್ಯನ ಲಾಲಸೆ ಅದು ಕಳು ಆಗಿರ್ಬೋದು. ಅದರ ಕೆಲಸ ಮಾಡೋರು ಅದನ್ನು ಮಾಡಿರ್ಬೋದು ವಿನ ಅದು ಯಾರು ಅದಕ್ಕೋಸ್ಕರ ಹೋರಾಡಿದಾರೋ ಅವರು ಅದನ್ನು ಮಾಡೋಕ್ಕೆ ಶಕ್ಯನೇ ಇಲ್ಲ ಅಂತ ಅನ್ನಿಸ್ತದೆ. ಸೊ ಇದನ್ನೆಲ್ಲ ಮ್ಯಾಲೆ ನೋಟದೊಳಗೆ ನಮಗೇನು ಅನ್ನಿಸ್ತದೆ, ಇದೊಂದು ವ್ಯವಸ್ಥಿತ ಜಾಲ ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬ ಮಿಶ್ರಾ ಅಂತೇನು ಸಿಕ್ಕ 20ರೊಳಗೆ, ಅವನು ಒಬ್ಬನು ಕೂಡ ಇದ್ದಾನೆ. ಅವನು ಡೈರೆಕ್ಟ್ ಲಿಂಕು ಅಲ್ಲಿ ಏನು ಸಪಾದೇನ ಅಧ್ಯಕ್ಷ ಇದ್ದಾನೆ, ಮಾಜಿ ಮುಖ್ಯಮಂತ್ರಿ ಕೂಡ ಇದ್ದಾನೆ. ಅವನು 900 ಚಿಲ್ಲರ್ ಸಾರಿ 953 927 ಸಾರಿ ಅವನು ಕಂಟಿನ್ಯೂ ಅವರು ಡೈರೆಕ್ಟ್ ಫೋನಲ್ಲಿದ್ದಾನೆ. ಒಬ್ಬ ಸಣ್ಣ ಕಾರ್ಯಕರ್ತ ಮಾಜಿ ಮುಖ್ಯಮಂತ್ರಿ ಡೈರೆಕ್ಟ್ ಒಂದು ಫೋನವ್ರ ಕರೆಯೊಳಗೆ ಇದ್ದಾನಂತಂದ್ರೆ ಅಲ್ಲಿ ವ್ಯವಸ್ಥಿತ ಜಾಲ ನಡೆದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಾದಮೇಲೂ ಕೂಡ ಅವನು ಅರೆಸ್ಟ್ ಆದಮೇಲೆ 3 ಸಾರಿ ಮತ್ತು 3 ರಿಂದ 5 ಸಾರಿ ಅವನನ್ನು ಮತ್ತು ಫೋನಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ಏನು ನಡೀತಾ ಇತ್ತು, ಏನವರು ಕ್ರಿಯೇಟ್ ಮಾಡಬೇಕು, ಒಂದು ಮಾಹೋಲನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ವ್ಯವಸ್ಥಿತವಾಗಿ ಜಾಲ ಅದನ್ನು ರೂಪಿಸ್ತಾ ಇದ್ದಾರೆ ಅನ್ನೋದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಲ್ಲಿ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಯಾವಾಗ ಆ ಥರದ ಘಟನೆಗಳು ಆಗಿದಾವೋ ಅಲ್ಲಿ ಇಮಿಡಿಯೇಟಾಗಿ ಅದನ್ನು ಅವರು ಆಡಳಿತ ಮಂಡಳಿಯವರೆಲ್ಲ ಸೇರಿ ಹಿಡ್ಕೊಂಡು ಎಲ್ಲಿ ದುಡ್ಡು ಕಳುವಾಗಿದೆ ಅಂತ ಗೊತ್ತಾದ ಮೇಲೆ ಅವ್ರ ಮನೆಗಳಿಗೆ ಹೋಗಿ ದುಡ್ಡನ್ನು ವಸೂಲಿ ಮಾಡುವಂಥ ಕೆಲಸಗಳನ್ನು ಕೂಡ ಎಲ್ಲ ಆಗಿದೆ. ಬಟ್ ಅದು ಆಸ್ತೆ ಭಕ್ತರ ನಂಬಿಕೆಗೂ ಧಕ್ಕೆ ಉಂಟಾಗಿದೆ ಸರ್. ಆಲ್ಮೋಸ್ಟ್ ಈಗ 140 ಕೋಟಿ ಜನಸಂಖ್ಯೆಗೆ ನಂಬಿಕೆ ವಿಶ್ವಾಸನೇ ಧಕ್ಕೆ ಉಂಟಾಗಿದೆ. ಯಾರು 100% ಆಗ್ತದೆ ರೀ. ಅದನ್ನು ಆ ಥರ ಭಕ್ತರು ಕೂಡ ವಿಚಾರ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದೊಳಗೆ ಇಷ್ಟು ಹರಿದಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದೇನೋ ಸಣ್ಣ ಬಂಗಾರದ ಬೆಳ್ಳಿ ಸಾಮಾನುಗಳನ್ನು ಒಯ್ಯಬೇಕು, ಅದನ್ನು ಯಾವುದಕ್ಕೂ ರಸೀದಿ ಕೊಟ್ಟಿಲ್ಲ, ಆಮೇಲೆ ಬಂಗಾರದ ನಾಣ್ಯಗಳು ಕೊಟ್ಟಿದ್ದಾರೆ, ಅದಕ್ಕೇನೋ ರಸೀಟ್ ಇಲ್ಲ, ಈ ಥರದ ಸುಳ್ಳ ಆರೋಪಗಳು ಸಿಕ್ಕಾಪಟ್ಟಿ ಇದಾವೆ. ಅದು ಯಾವುದೂ ಇಲ್ಲ. ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ರಸೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾವೆ. ಇವತ್ತಿಗೂ ಹೇಳ್ತಾ ಇದ್ದಾರೆ, ನಿಮ್ಗೇನಾದರೂ ನಿಮ್ಗೆ ಅದು ಸಮಸ್ಯೆ ಇತ್ತು, ನಿಮಗೇನು ಅನಿಸಿಲ್ಲ, ನಿಮ್ಗೆ ರೆಸಿಟ್ ಸಿಕ್ಕಿದೆ ಅಂದ್ರೆ ಬರ್ರಿ ಒಂದು ಸರಿ ಚೆಕ್ ಮಾಡಿಕೊಡ್ರಿ ಅಂತ. ಇನ್ನೂವರೆಗೂ ಯಾರೂ ಒಬ್ಬರು ಕೂಡ ನನಗೆ ರೆಸಿಟ್ ಸಿಕ್ಕಿಲ್ಲ ಅಂತ ಯಾರೂ ಬಂದಿಲ್ಲ. ಇಲ್ಲಿಯವರೇ ಯಾರಿಗದನ್ನು ಆ ವಿಷಯನ ದೊಡ್ಡದು ಮಾಡಿ ತಮ್ಮ ರಾಜಕೀಯ ಲಾಭ ಬೆಳೆಸ್ಕೋಬೇಕು ಅಂತ ಇತ್ತು, ಅವರು ಇದನ್ನು ಮಾತ್ರ ಈ ಥರದ ನಾನು 10 ಲಕ್ಷ ಕೊಟ್ಟಿದ್ದೀನಿ, ನನಗೂ ದುಡ್ಡು ಬರಬೇಕು, ನನಗೂ ರೆಸಿಟ್ ಬಂದಿಲ್ಲ ಅನ್ನೋದ್ರ ಬಗ್ಗೆ, ಅಥವಾ ನನಗೆ ದುಡ್ಡು ವಾಪಸ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿನ ಯಾರೂ ದೊಡ್ಡವರು ಕೊಟ್ಟರು ಈ ಥರದ್ದು ಯಾರೂ ಕೂಡ ಇನ್ನೂವರೆಗೂ ಹೇಳಿಲ್ಲ. ಸಾಕಷ್ಟು ಅಲ್ಲಿ ಹಣದ ಹರಿವು ಇದ್ದೇ ಇರ್ತದೆ. ಸೊ ಭದ್ರತಾ ಲೋಪದ ಏನಾದರೂ ಲೋಪದೋಷಗಳಿದಾವೆ, ಇಲ್ಲ ಸರಿಪಡಿಸ್ಕೋಬೇಕು ಇನ್ನು ಹೆಚ್ಚಿಂದು. ಈಗ ನೋಡಿ, ಇಷ್ಟು ದೊಡ್ಡದು ಅಂತ ಹೇಳಿದ್ರೆ ನನಗನ್ಸೋ ಮಟ್ಟಿಗೆ ತಿರುಪತಿ ಆದ ಮೇಲೆ ಇದೆ. ಆದರೆ ಅಲ್ಲಿ ಇರೋರಿಗೆ ಸ್ವಲ್ಪ ಏನದು ಎಕ್ಸ್ಪೀರಿಯೆನ್ಸ್ ಕಡಿಮೆ ಅಂತ ಹೇಳ್ಬೋದು, ಯಾವುದೋ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇನ್ನೂ ಅದು ಬೆಳೀತಾ ಇರುವಂಥದ್ದು ವ್ಯವಸ್ಥಿತ ಜಾಲ ಅಂತ ಹೇಳ್ತೇನೆ ನಾನು. ಯಾಕಂದರೆ ಇದು ಹೋಗಿರ್ಬೋದು, ಆಗಿರ್ಬೋದು. 2 ಕೋಟಿ ರೂಪಾಯಿ ನೀವು ಎಲ್ಲ ಅದರದ್ದು ಆ ಸಂದರ್ಭದ ಬಗ್ಗೆ ಮಾತಾಡೋದೂ ಇದ್ದೀವಿ. SIT ಹೇಳಿದೂ ಕೂಡ ಹಾಗಿದೆ. ಬಟ್ ಲೋಪದೋಷಗಳು ಇರ್ಬೋದು, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ವ್ಯವಸ್ಥೆಗಳಿಗೆ ಸ್ವಲ್ಪ ಹೊಂದಾಣಿಕೆ ಆಗಬೇಕಾದ್ರೆ ಎಕ್ಸ್ಪೀರಿಯನ್ಸದ ಕಡಿಮೆ ಇರೋದ್ರೆ ಆಗ್ತಾ ಇರ್ಬೋದು. ಹೋದಂಗೆ ಸರಿ ಆಗ್ತದೆ. ಬಟ್ ಅಲ್ಲಿರೋರು ಮಾಡಿದ್ದಾರೆ, ಎಲ್ಲ ಏನದು ಟ್ರಸ್ಟ್ ಒಳಗಿರೋರು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೂ ಪುರಾವೆಗಳಿಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು. ಇನ್ನೊಂದು, ಟ್ರಸ್ಟ್ಗಳಲ್ಲಿರುವಂಥವ್ರು ಎಲ್ಲರೂ RSSನ ಪ್ರಚಾರಕರು. ಅವರು ಆಲ್ಮೋಸ್ಟ್ 3 ಜನ ಯಾರ್ಯಾರು ಈ ಗೋಪಾಲ್ಜಿ ಹೆಸರ ಬಗ್ಗೆ ಹೇಳ್ತಾರೆ, ಮಿಶ್ರಾ ಅವ್ರ ಬಗ್ಗೆ ಹೇಳ್ತಾರೆ, ಚಂಪತ್ರಾಯರ ಬಗ್ಗೆ, ಇವರು 3 ಜನ ಸನ್ಯಾಸಿಗಳು. ಅವರು ಕಾವ್ಯ ಹಾಕಿಲ್ಲ ಅಷ್ಟೇ, ಅವ್ರದ್ದೇನು ಮನೆ ಜೊತೆ ಏನೋ ಸಂಬಂಧ ಇಲ್ಲ. ಎಲ್ಲ ಅವರು ಶಿಕ್ಷಣ ಮುಗಿದಾದ್ಮೇಲೆ ತನ್ನ ಇಡೀ ಜೀವನವನ್ನು ಸಂಘಕ್ಕೋಸ್ಕರನ ಅಥವಾ ಸಮಾಜಕ್ಕೋಸ್ಕರನ ಕೊಟ್ಟಿದ್ದರು. ಅಂಥವರು ಈ ಥರ ಮಾಡ್ತಾರೆ ಅನ್ನೋದು ಸುಳ್ಳು. ಅವರ ಮೇಲೆ ಏನಾಗಿರ್ತದೆ, ಕೆಲವೊಂದು ಸಾರಿ ಅವ್ರು ಕಠಿಣ ಕ್ರಮಗಳನ್ನು ತೊಗೊಂಡು ಕೆಲವೊಬ್ಬರನ್ನು
ದೂರಿಟ್ಟಿರ್ತಾರೆ. ಅವರು ಈ ಸಮಯವನ್ನು ಉಪಯೋಗ ಮಾಡಿಕೊಂಡು, ಸದುಪಯೋಗ ಮಾಡಿಕೊಂಡು ಅಥವಾ ದುರುಪಯೋಗ ಮಾಡಿಕೊಂಡು ಇವ್ರ ಮೇಲೆಲ್ಲ ಆಪಾದನೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಆ ಥರದ ವ್ಯಕ್ತಿತ್ವ ಅವ್ರದ್ದಲ್ಲ. ಯಾರಿಗೂ ಭಕ್ತರೊಳಗೆ ನಾವೇನೋ ಒಂದು ಅಪೇಕ್ಷೆ ಪಡ್ತೀರ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಏನೋ ದುಡ್ಡು ಕೊಟ್ಟಿದ್ದಿತ್ತು ಅಂತಂದ್ರೆ, ಯಾಕಂದ್ರೆ ನಿಮ್ಗೆ ಯಾವುದಾದ್ರೂ ರಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅದರೊಳಗೂ ಬಂಗಾರದ ಆ ಥರದ್ದು ಏನೋ ರಸೀಟ್ ಸಿಕ್ಕಿಲ್ಲ ಅಂತ ದಯವಿಟ್ಟು ಆಡಳಿತ ಮಂಡಳಿಗಳಿಗೆ ಕೇಳುವಂಥ ಎಲ್ಲ ಅವಕಾಶಗಳಿದ್ದಾವೆ. ಇನ್ನೂ ನೀವು ಅದನ್ನು ಮಾಡ್ಬೋದು. ಹುಂಡಿ ಒಳಗೆ ದುಡ್ಡು ಹಾಕಿದನಕ್ಕೂ ನಾವು ಯಾರಿಗೂ ಕೇಳೋಕ್ಕಾಗಲ್ಲ. ಬಟ್ ಒಂದು ಆಸ್ತೆ ಅಸ್ಮಿತೆ ಇದ್ದೇ ಇರ್ತದೆ ರಾಮನ ಬಗ್ಗೆ. ಎಲ್ಲರೂ ದಯವಿಟ್ಟು ಕಾಪಾಡ್ಕೊಂಡಿರಿ. ಯಾಕಂದ್ರೆ ಅಲ್ಲಿ ಕುಂತವರು ಯೋಗಿ ಬಾಬಾ ನಮಗೆಲ್ಲ ಗೊತ್ತಿರೋಂಗೆ, ಅವ್ರು ಯಾರು ಒಳ್ಳೆಯದಾದರೂ ಅಷ್ಟೇ, ಕೆಟ್ಟದಾದರೂ ಅಷ್ಟೇ. ಅವರು ಹಿಂದೂ ಅಲ್ಲ, ಮುಸ್ಲಿಮ್ ಅಲ್ಲ, ಯಾರನ್ನೂ ನೋಡಲ್ಲ. ಅವರು ಸರಿಯಾಗಿ ಶಾಸ್ತಿ ಮಾಡೇ ಮಾಡ್ತಾರೆ. ಅವತ್ತು ನಾವು ಕಾಯಬೇಕು ಅನ್ನೋದನ್ನ ಒಂದು ಹೇಳ್ತೀನಿ. 100% ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಅವ್ರು ಯಾರು ಬೇಕಾದಿರೋರು ಹೇಳ್ತಾರೆ. ಅವರು ಪೂಜಾರಿನೇ ಇರಲಿ ಅಥವಾ ಅಲ್ಲಿ ಯಾರು ಕೆಲಸ ಮಾಡೋರೇ ಇರಲಿ ಅಥವಾ ಟ್ರಸ್ಟ್ ಒಳಗಿನವ್ರು ಯಾರಾದರೂ ಆ ಥರ ಮಾಡಿದ್ರೆ 100% ಅವ್ರ ಮೇಲೆ ಕ್ರಮ ಆಗಲೇಬೇಕು. ಯಾಕಂದರೆ ನಾವು ಸಣ್ಣ ಪುಟ್ಟ ದೇವಸ್ಥಾನದಲ್ಲಿ ಈ ಥರ ಆಗ್ತಿಕೊಳ್ಳೋ ಕ್ಷಣಿಕವಾಗಿ ಬೇಜಾರಾಗ್ತದೆ. ಅದೆಲ್ಲ ಸರಿ ಹೋಗ್ತದೆ, ಸಮಯಕ್ಕೆ ತಕ್ಕಂಗೆಲ್ಲ ಸರಿ. ಯಾಕಂದರೆ SRT ರಿಪೋರ್ಟ್ ಇನ್ನೂ ಒಂದು ರಿಪೋರ್ಟ್ ಬಂದದ. ಇನ್ನೂ ಸಾಕಷ್ಟು ಇನ್ನೂ ಅದು ಮುಂದೆ CBIಗೂ ಕೊಡ್ಬೋದು ಅಥವಾ SRTಯಿಂದನೇ ಮುಗಿಸ್ಬೋದು. ಏನು ಮುಗಿಸೋದಾದರೂ ಒಟ್ಟು ಒಂದು ತಾತ್ವಿಕ ಹಂತಕ್ಕಂತೂ ಮುಗೀತದೆ. ಅದಾದಮೇಲೆ ಎಲ್ರಿಗೂ ಮತ್ತೂ ಒಂದು ಸಾರಿ ಭರವಸೆ ಬರ್ತದೆ. ದಯವಿಟ್ಟು ಯಾರೂ ಭಕ್ತರು ಕೂಡ ವಿಚಲಿತರಾಗಬಾರ್ದು ಅನ್ನೋ ನನ್ನದೊಂದು ಮನವಿ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಏನು ಭವ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಅದರಲ್ಲಿ ಈಗ ನಾವೆಲ್ಲ ಕೇಳ್ತಿರ್ಬೋದು, ಒಂದು 2 ತಿಂಗಳಿಂದ ಹುಂಡಿ ಕಳುವಾಗಿದೆ ಅಂಥೇಳಿ. ಹುಂಡಿ ಕಳುವಾಗಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಏನು ಟ್ರಸ್ಟ್ನವರ ಒಂದು SIT ನಿರ್ಮಾಣ ಮಾಡಿದ್ದಾರೆ. ಯಾರು ರಾಮ ಭಕ್ತರು ಇನ್ನು ಕರ ಸೇವಕರ ಮೇಲೆ ಗುಂಡು ಹೊಡೆದ್ರು, ಆ ಸರ್ಕಾರದವರು ಯಾರು ಏನು ಒಂದು ರಾಮನ ಅಸ್ತಿತ್ವವನ್ನು ಒಂದು ಪ್ರಶ್ನೆ ಮಾಡಿದರು, ಆ ಒಂದು ಪಕ್ಷದವರು ಈಗ ಇದನ್ನು ಪ್ರಪಗಂಡ ಹರಡಾಕುಂತಾರಲ್ಲ ಇಡೀ ದೇಶಾದ್ಯಂತ. ನಾವು ರಾಮನ ಭಕ್ತರು, ನಮ್ಮ ರಾಮ ನಮಗೆ ಅಸ್ಮಿತೆ, ನಾವೆಲ್ಲ ಅದಕ್ಕೆ ದೇಣಿಗೆ ಕೊಟ್ಟಿದ್ದೇವೆ ಮತ್ತು ನಮ್ಮ ಸಮರ್ಪಣೆ ಮಾಡಿದ್ದೇವೆ. ಮತ್ತು ಇದು ಒಂದು 500 ವರ್ಷಗಳಿಂದ ಬಂದಂಥ ಒಂದು ಹೋರಾಟದ ಫಲವಾಗಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗೈತಿ. ಆದರೆ ಈಗಲ್ಲಿ ಒಂದು SIT ನಿರ್ಮಾಣ ಆಗೈತಿ. ಅಲ್ಲಿನ ತೀರ್ಥಕ್ಷೇತ್ರ ಟ್ರಸ್ಟ್ನವರ ಒಂದು SIT ನಿರ್ಮಾಣ ಮಾಡಿ ಅಲ್ಲಿ ಒಂದು ಸೂಕ್ತವಾದ ತನಿಖೆ ಆಗ್ಬೇಕಂತೇಳಿ ಅವರ ಒಂದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡು SIT ಕೂಡ ಈಗಲ್ಲಿ ಕೆಲಸ ಮಾಡಕ್ಕೆ ಆದರೆ ಅದರಿಂದ ನಮಗೆ ಒಂದು ಯೋಗ್ಯವಾದ ಒಂದು ಯಾರಲ್ಲಿ ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿ ಆಕೈತಿ. ಯಾಕಂದ್ರೆ ಅಲ್ಲಿರುವುದು ರಾಮಭಕ್ತ ಯೋಗಿ ಸರ್ಕಾರ. ಅವರು ಯಾವುದೇ ಕಾರಣಕ್ಕೂ ಯಾವ ತಪ್ಪು ಮಾಡಿದವ್ರನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಈಗೇನಿವರು ರಾಜಕೀಯ ಬೇಳೆ ಬೇಯಿಸ್ಕೋಕೆ ಬೇರೆ ಬೇರೆ ಪಕ್ಷದವ್ರು ಇರ್ಬೋದು, ಬೇರೆ ಇರ್ಬೋದು, ಅದರ ಮೇಲೆ ಒಂದು ಗೂಬೆ ಕೊಡಿಸಿ ನಮ್ಮ ರಾಮನ ಅಸ್ಮಿತೆ, ಅದು ಹಿಂದೂ ಧರ್ಮದ ಅಸ್ಮಿತೆ, ಅವನ ಮೇಲೆ ಆ ಮಂದಿರದ ಮೇಲೆ ಒಂದು ಕಳಂಕ ತರಬೇಕಂತೇಳಿ ಕೆಲಸ ಮಾಡಕ್ಕಂತಾರೆ. ಈ ಕೆಲಸ ಈಗ ಆಗಂಗಿಲ್ಲ. ಯಾಕಂದ್ರೆ ಹಿಂದೂಗಳು ಜಾಗೃತರಾಗ್ಯಾರ. ನೀವು ಏನು ಮಾಡಕ್ಕಂತೀರಿ ಕೆಲಸ ಅನ್ನೋದು ಅವ್ರಿಗೆ ಗೊತ್ತೈತಿ. ಅದಕ್ಕೆ ನಾ ಎಲ್ಲ ರಾಮ ಭಕ್ತರಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೊತೀನಿ. ಇವ್ರು ಯಾರು ರಾಮನ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿದರು, ಯಾರು ರಾಮನ ಒಂದು ಕರ ಸೇವಕರ ಮೇಲೆ ಗುಂಡು ಹಾರಿಸಿದ್ರು, ಅಂಥವ್ರು ಈಗ ಈ ಒಂದು ಪ್ರಶ್ನೆ ಮಾಡಕ್ಕಂತಾರೆ. ಅವರ ಒಂದು ಯಾವುದೇ ಪ್ರಕಂಡಕ್ಕೆ ಯಾರೂ ನಾವು ಬಲಿಯಾಗದೆ ಎಲ್ಲರೂ ನಾವು ರಾಮನ ಮೇಲೆ ಭಕ್ತಿ ಇಟ್ಟು ಆ ಟ್ರಸ್ಟ್ ಮೇಲೆ, ಯಾಕಂದರೆ ಅಲ್ಲಿ ಇರೋದು ಯೋಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡೋ ಪ್ರಶ್ನೆನೇ ಇಲ್ಲ. ಅವನ್ನೆಲ್ಲರೂ ಕೂಡ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಿ ಆಕೈತಿ. ಅದಕ್ಕೆ ನಾವ್ಯಾರೂ ಕೂಡ ವಿಚಲಿತರಾಗದೆ ನಮ್ಮ ರಾಮನ ಮೇಲೆ ನಮ್ಮ ಏನು ಭಕ್ತಿ ಇದೆ ಅದು ಅಚಲವಾಗಿ ಉಳಿಸ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ಕೇಳ್ಕೊತಾಯಿತ್ತು.